ಮೊನ್ನೆ ನಾನು 2 ಬೋರ್ವೆಲ್ ಕಲ್ಸಿ ಹಚ್ಚಿನಿ. 28 ಹಳ್ಳಿಗಳೇನು ಬಂದ್ರೆ ಬಹಳಷ್ಟು ಗಂಭೀರ ಪರಿಸ್ಥಿತಿ ಅವ. ಇಲ್ಲಿನೂ ಸಿಟಿದಾಗ ಏನಪ್ಪ ಅಂದ್ರೆ ಎಲ್ಲ ಎಲ್ಲಿ ಬೇಕಲ್ಲಿ ಡ್ರೈನೇಜ್ ಹೊಡಿತದ. ಎಲ್ಲಿ ಬೇಕಲ್ಲಿ ಏನಪ್ಪ ಅಂದ್ರೆ ಹಸಿರು ನೀರು ಇವತ್ತು ಹೊಂಟಲ್ಲ, ಹಚ್ಚಗ ನೀರು, ಕುಡಿಯೋ ನೀರು, ಹೊಲಸು ನೀರು ಏನಪ್ಪ ಅಂದ್ರೆ ನಿಮ್ಮ ಕಾಲದಿಂದ ಅದು. ಈ ಸಲ ಮಳೆ ಬಂದಿಲ್ಲ, 20 ವರ್ಷ ನೀವೇ ಇದ್ದೀವಿ, ಏನು ಬೇರೆ ಆದ್ರೆ ಸುಮ್ಮನೆ ಆಪಾದನೆ. ಅಲ್ಲ ಪ್ರಭು ಅವರ ಹಳೆಯ ಮೂಲಕ ಟ್ರಾನ್ಸ್ಫರ್ ಮಾಡಿಸಿ ಅವನನ್ನ ಪರ್ಸೆಂಟೇಜ್ ಒಂದು ನಯ ಪಂಚಾಯತ್ ಇದ್ದಿದ್ದು ಉದಾಹರಣೆ ತೋರಿಸಿ. ಮಲ್ಲಪ್ರಭುನ ಹಳೆ ಇವತ್ತು ಬಂದಾನ ಅಲ್ಲಿ, ಎಂದು ನೌಕರಿ ಅಪಾಯಿಂಟ್ಮೆಂಟ್ ಆಗ್ಯದ. ಅಂದಿನಿಂದ AW ಇಲ್ಲಿ ಅದ. ನಾವು ರಾಪ್ನೆ ಹಾಕೊಂಡಿದ್ದ ಅಲ್ಲಿ ನಮ್ಮ ಮಿತ್ರ ಚಂದ್ರಶೇಖರ್ ಪಾಟೀಲ್ರಿ ಅವ್ನಿಗೆ ಅಲ್ಲೇ ಹಾಕೋಣ. ಅವ್ರ ತಾಯಿಯವ್ರ ಕಾಲಕ್ಕೂ ಇದ್ದ, ಅವನ ಕಾಲಕ್ಕೂ AW ಇದ್ದ, ಈಗನೂ ಇದ್ದಾನ. ಅದು ಟ್ರಾನ್ಸ್ಫರ್ ರೊಟೇಷನ್ದಾಗ ಹೋಗಿರ್ತದ. ಅದು ಸರ್ಕಾರದ ಕೆಲಸ ಯಾರು ಹಾಕೋದು. ಇದೊಂದು ಅಲ್ಲಿ ಜಿಮ್ ದೊಡ್ಡ ಒಂದು 13 ಎಕರೆದಲ್ಲಿ ಗಾರ್ಡನ್ ಇದೆ. 2 ಗಾರ್ಡನ್ ಇವೆ. ಒಂದು ರಿಂಗ್ ರೋಡ್ ಆಚೆ ಕಡೆ ಇದೆ, ಒಂದು ರಿಂಗ್ ರೋಡ್ ಹೆಚ್ಚು ಕಡೆ ಇದೆ. ಇದು ದೊಡ್ಡ ಗಾರ್ಡನ್ ಜಿಮ್. 20 ವರ್ಷ ಆಯ್ತು ಇದು ಹಾಳು ಬಿದ್ದು ನೆನೆಗುದಿ ಬಿದ್ದು. ಇವತ್ತು ಈ ಶಾಸಕರಿಗೆ ಯಾಕೆ ಮಾಡಲಿಲ್ಲ? HK ಅಡವಿ ಅಧ್ಯಕ್ಷ 3,000 ಕೋಟಿ ರೂಪಾಯಿ ನನ್ನ ಕೈಯಲ್ಲಿದೆ. ಇವತ್ತು ಪಾಲಿಟೆಕ್ನಿಕ್ ಆಗಲಿ, ಮಹಿಳಾ ಪಾಲಿಟೆಕ್ನಿಕ್ ಆಗಲಿ, ಇವತ್ತು ನಮ್ಮ ಡಿಪ್ಲೊಮಾ ಕಾಲೇಜ್ ಅನ್ಕೊಂಡು ಕಟ್ಟಡ ಅಷ್ಟಕ್ಕೆ ಏನಿದೆ, ಬರೀ ಕರೆಂಟ್ ಇಲ್ಲಾರ ಬಟ್ಟಿ. ಯಾಕೆ ಮಾಡಲಿಲ್ಲ ನೀವು? ಏನು ನಿಮ್ಗೆ ನೆನಪು ಹೋಗಿತ್ತಾ? ಏನು ನೀವು ಅನ್ಕೊಂಡಿದ್ರೆ? This video is sponsored by Mahalakshmi Jewelers, Manu Multi-Speciality Hospital, KBN University, Shaheen Group of Institutions, Surat Khazana, Al-Sharia Group of Institutions, and by Beg Neuropsychiatry Hospital. ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ದಕ್ಷಿಣ ಮತಕ್ಷೇತ್ರದ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಿರಿಯ ಕಾಂಗ್ರೆಸ್ ಮುಖಂಡರು MLCಗಳು ಆದಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಸಾಹೇಬರು ಕೂಡ ಜಿಲ್ಲಾಕಾಗುವಂಥ ಸ್ವಾಗತವನ್ನು ಕೊಡ್ತೇನೆ. ಮಾಜಿ MLC ಕ್ಯಾಂಡಿಡೇಟ್ಗಳು ಆದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಹೃತ್ಪೂರ್ವಕ ಸ್ವಾಗತ ಕೊಡ್ತೇನೆ. ನಮ್ಮ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಿವಾನಂದ ಹನಗುಂಟಿ ಅವರಿಗೂ ಸ್ವಾಗತ ಕೊಡ್ತೇನೆ. ನಮ್ಮ ರಾಜ್ಯ ಯುವ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದಂಥ ಗರಿನಾ ಪಾಟೀಲ್ ಜಾರಕಿಹೊಳಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಚಿತ್ತಾಪುರದ ನಾಟಿಕಾರ ಅವರಿಗೂ ಕೂಡ ಸ್ವಾಗತ ಕೊಡ್ತೇನೆ. ಮಹೇಶ್ ಈ ಪತ್ರಿಕಾ ಗೋಷ್ಠಿ ಕರೆದಂಥ ಉದ್ದೇಶ ಏನಂದರೆ, BJP ಅಧ್ಯಕ್ಷರು, ಅಭಿವೃದ್ಧಿ ಮರೆತ ಕಾಂಗ್ರೆಸ್ ಶಾಸಕರು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಶಾಸಕರು ಜನರಿಗೆ ನಿರಂತರ ಮೋಸ ಮಾಡುತ್ತಿದೆ. ಸಮರ್ಪಕ ಸೌಲಭ್ಯ ಒದಗಿಸಿ ಶಾಸಕರು ಅಭಿವೃದ್ಧಿ ಮರೆತಿರುವ ಬಗ್ಗೆ ಪ್ರಶ್ನಿಸಿ ಜಾಗೃತಗೊಳಿಸುವ ಮತದಾರರಿಗೆ ಉತ್ತರಿಸಿ ಅಭಿಯಾನ ನಡೆಸುತ್ತಿದ್ದು, ಶಾಸಕರ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಎಂದು BJP ಮಹಾನಗರ ಜಿಲ್ಲಾಧ್ಯಕ್ಷ ಚಂದು ಪಾಟೀಲ್ ಆಗ್ರಹಿಸಿದ್ದಾರೆ. ಮತ್ತು ಈ ಅಧ್ಯಕ್ಷರುಗಳು ಹೋಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕಚೇರಿಗೆ ಹೋಗಿ ಪತ್ರ ಕೊಟ್ಟಿದ್ದಾರೆ. ಮತ್ತು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವರಿಗೂ ಕೊಟ್ಟಿದ್ದಾರೆ. ಮತ್ತು ಉತ್ತರ ಕ್ಷೇತ್ರದ ಶಾಸಕಿ ಸಹೋದರಿ ಕನೀಸ್ ಫಾತಿಮಾ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಆದರೆ ಉತ್ತರ ಕೊಡಬೇಕಂತ ಕಳೆದ 9 ತಿಂಗಳಿಂದ ದಿಕ್ಕಿಲ್ಲ ದಿಶೆಯಿಲ್ಲದೆ ತಪ್ಪಲಿಯಂತಾಗಿದ್ದ ಕಲಬುರಗಿ ಜಿಲ್ಲಾ BJPಯು ಲೋಕಸಭಾ ಚುನಾವಣೆ ಹತ್ತಿರ ಬಂದಿರುವ ಈ ಸಂದರ್ಭದಲ್ಲಿ ಸುಳ್ಳನ್ನು ತನ್ನ ಹಳೆ ಚಾಳಿಗೆ ಮರಳಿದೆ. ಆದರೆ ಈ ಬಾರಿ ಸುಳ್ಳು ಹೇಳುವ ಜೊತೆಗೆ ಕೆಲ ಪ್ರಶ್ನೆಗಳನ್ನು ಮಾಡಿದ್ದಾರೆ. ನಿದ್ದೆಯಿಂದ ಎದ್ದಿರುವ ಕಲಬುರಗಿ BJPಯ ನಾಯಕರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಕಳೆದ 8 ತಿಂಗಳ ಆಡಳಿತಾವಧಿಯಲ್ಲಿ ಕಲಬುರಗಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಕಾರ್ಯಗಳ ಕೆಲ ಮಾಹಿತಿಗಳನ್ನು ನಾನು ತಮಗೆ ತಿಳಿಸಲು ಬಯಸ್ತೇನೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಕಲಬುರಗಿ ಜಿಲ್ಲೆಯಾದ್ಯಂತ CSR ಅನುದಾನದ ಅಡಿಯಲ್ಲಿ 5 ಕೋಟಿ ವೆಚ್ಚದಲ್ಲಿ 25 ಹೆಲ್ತ್ ATM ಸ್ಥಾಪನೆ ಮಾಡಲಾಗಿದೆ. ಈವರೆಗೆ ಜಿಲ್ಲೆಯ 30,000ಕ್ಕೂ ಹೆಚ್ಚು ಜನ ಇದರ ಪ್ರಯೋಜನ ಪಡೆದಿದ್ದಾರೆ. ಅವನಿಗೆ ತಂದು ಏನಪ್ಪ ನಾನು ಯಾರೇ ಒಬ್ಬರು ಕಾಂಟ್ರಾಕ್ಟರ್ಗೆ ಇಟ್ಟು ನೇರವಾಗಿ ಟೆಂಡರ್ ಮಾಡಿಸಿ ಹಣ ಎತ್ಕೊಂಡು ಯಾದಗಿರಿಯಾಗ 200 ಕೋಟಿ ರೂಪಾಯಿದ ಔಷಧದ ಫ್ಯಾಕ್ಟ್ರಿ ತೆಗೆದು ನಾನು ಮಾಡಿಲ್ಲ. ಅರೆ ಒಂದು ಔಷಧ ಮಿಷನ್ದು ಔಷಧ ಭವನ ಅಂತೇಳಿ ಕಟ್ಟಡ ಅಲ್ಲಿ ನಮ್ಮ JD ಲೇಔಟ್ನಲ್ಲಿ ಔಷಧ ಭವನ. ಎಲ್ಲ ಔಷಧ ವ್ಯಾಪಾರಿಗಳಿಗೂ ಪಟ್ಟಿ ಹಾಕ್ಕೊಂಡು CDA ಸೈಟ್ ತೊಗೊಂಡು ಹಣ ತುಂಬಿ 20 ಕೋಟಿ ಬಸವರಾಜ ಪಾಟೀಲ್ ಸೇಡಮ್ ಅವರಿಂದ ಹಣ ತೊಗೊಂಡು 1 ಕೋಟಿ 10 ಲಕ್ಷ ರೂಪಾಯಿದಲ್ಲಿ
ಇದು ಔಷಧ ಭವನ, ಇವರೇ ಅಧ್ಯಕ್ಷರು, ಸನ್ಮಾನ್ಯ ದತ್ತಾತ್ರೇಯ ಪಾಟೀಲ್ರೇ ಅಧ್ಯಕ್ಷರು. ಈ ಔಷಧದ ಮುಂದೆ ಅವ್ರ ತಂದೆಯವ್ರ ಫೋಟೋ ಕುಂದಿರ್ಸೋದು, ಔಷಧ ಭವನ ಸ್ವಂತ ಮಾಡ್ಕೊಂಡ್ಬಿಟ್ರು. ನಾವೇನು ಮಾಡಿವೆ? ಇದು ಒಂದಾಯ್ತು. ಇಲ್ಲಿ ಅನುಭವ ಹೇಳ್ತಾರೆ. ಸಮಾಜ ಕಲ್ಯಾಣ ಇಲಾಖೆದು ಮುರಾರ್ಜಿ ಬಿಡ್ಲಿಂಗ್ ಹಾಳು ಬಿದ್ದದು. ಯಾವ್ಯಾವ ರಾತ್ರಿ ಹಗಲು ಇಸ್ಪೇಟ್ ಆಡ್ತಾವೆ. ಕಾಲಕ್ಕೆ 20 ವರ್ಷ ನಿಮ್ಗೆ ಕಾಣ್ತಿರ್ಲಿಲ್ಲ, ನಿಮ್ಮ ಕಣ್ಣಿಗೆ ಕಾಣಲಿಲ್ಲ. ಸಮಾಜ ಕಲ್ಯಾಣ ಮುರಾರ್ಜಿ ಭವನ್ ದೊಡ್ಡ ಬಿಲ್ಡಿಂಗ್ ಇದೆ. ನನಗೆ ಪಾಠ ಹೇಳ್ತಕ್ಕಂಥ ನೈತಿಕತೆ ನಿಮಗಿಲ್ಲ. ಕ್ಷಣಕ್ಕೂ ಏನಪ್ಪ ಅಂದ್ರೆ ಲೂಟಿ ಮಾಡಿ ಪರ್ಸೆಂಟೇಜ್ ತಿಂದು ನಿಮ್ಮ ಮನೆಯವರಿಗೆ, ನಿಮ್ಮ ಅಣ್ಣನಿಗೆ, ನಿಮ್ಮ ತಮ್ಮನಿಗೆ ಅಲ್ಲಿ ಗಿಡಿಯಲ್ಲಿ ಮೇನ್ ಬಸ್ ಸ್ಟ್ಯಾಂಡ್ ಇದ್ರೆ ಸೈಟ್ ಕೊಟ್ಟಿದ್ದು 8 ಕೋಟಿ ರೂಪಾಯಿದಲ್ಲಿ ಬಂದ್ರೆ ಸರ್ಕಾರಕ್ಕೆ ಮೋಸ ಮಾಡಿ ಸೈಟ್ ತಗೊಂಡು ಜಗತ್ತಿಗೆ ಗೊತ್ತಿದೆ. ನಾನೇನಾದರೂ ಮಾಡಿದ್ದೀನಿ? 50 ವರ್ಷ ರಾಜಕೀಯ ಜೀವನದಲ್ಲಿ ಏನಾದರೂ ಒಂದು ಕಪ್ಪು ಚುಕ್ಕೆ ತೋರಿಸಿ. ಸುಮ್ಮನೆ ಸುಳ್ಳು ಅಪಾದನೆ ಮಾಡಿ ದೊಡ್ಡ ತನಿಖೆ ಪಡ್ಕೊಳ್ಳೋದ್ರಾಗ ಅರ್ಥ ಇಲ್ಲ ಅಂತ ಹೇಳಿ ದೇವ್ರಗೌಡರು ತಿಳ್ಕೊಳ್ಬೇಕು. ಯಾಕಂದರೆ ಅಪಾದನೆ ಮಾಡ್ತಕ್ಕಂಥದ್ದು ಭಾಳ ಸರಳ, ಅದಕ್ಕೆ ಅರ್ಥ ಇರಬೇಕು. ಯಾರಾದರೂ ಗುತ್ತೇದಾರಿ ಮಾಡ್ತಕ್ಕಂಥವು ಒಬ್ಬನಿಗೆ ಕಾಂಟ್ಯಾಕ್ಟ್ ಇಟ್ಕೊಂಡು 5 ಕೋಟಿ ರೂಪಾಯಿ ಮಾಡಿ ಟೆಂಡರ್ ಮಾಡ್ತಾನೆ. ಮೊದಲನೇ ಸಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ಶಾಸಕ ಪ್ರತಿಯೊಂದು ವಾರ್ಡಿಗೆ, ಪ್ರತಿಯೊಂದು ಊರಿಗೆ ನನಗೆ ಬಂದಿರತಕ್ಕಂಥ 9 ಕೋಟಿ ಹಣದಲ್ಲಿ 10 ಕೋಟಿ ನಮಗೆ HKRD ಹಣದಲ್ಲಿ ಪ್ರತಿಯೊಂದು ಊರಿಗೆ 20 ಲಕ್ಷ ಇಟ್ಟಿದ್ದೆ. ಎಲ್ಲ ಕಾರ್ಯಕರ್ತರು ಎಲ್ಲ ಸರಳಾಗಿ ಟೆಂಡರಲ್ಲಿ ಭಾಗವಹಿಸಿದ್ದೇವೆ. ನಾನು 5 ಕೋಟಿ ಮಾಡಿದ್ರೆ ನಾನು ಕಮಿಷನ್ ತೊಗೋಬೋದಿತ್ತು. ಮತ್ತು ಬೇರೆ ಏನಪ್ಪಂದ್ರೆ ಕಾಂಟ್ರಾಕ್ಟರ್ ಏನಪ್ಪಂದ್ರೆ ನೇರವಾಗಿ ಹೊರಿನವ್ರು ಬರ್ತಿದ್ರು. ಇಲ್ಲಿ ಲೋಕಲ್ ನಮ್ಮ ಜನರಿಗೆ ಸಿಗ್ತಿರ್ಲಿಲ್ಲ. SC ST ಎಲ್ಲರಿಗೆ ಸಿಗಲಿ ಅಂತ ಹೇಳಿ ಭಾಳ ಸರಳ ರೀತಿಯಿಂದ ಗುತ್ತೇದಾರಿ ಇಟ್ಟಿದ್ದೀನಿ. ಟೆಂಡರ್ ಆಗ್ತಾ ಇವೆ, ಟೆಂಡರ್ ನಡೆದ್ರೆ ನಮ್ಮ ಭಾಗದವ್ರು ತೆಗೆದುಕೊಳ್ತಾ ಇದ್ದಾರೆ. ಇದನ್ನ ಗೌಡ್ರೆ ನೀವು ಯಾಕೆ ಮಾಡಿಲ್ರಿ? ಇವತ್ತು ನಿಮಗೆ ನೆನಪಾಗ್ತದ? ಸುಮ್ಮನೆ ಏನಾದರೂ ಏನಪ್ಪ ಅಂದ್ರೆ ಊಹಾಪೋಹಗಳ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಇದನ್ನು ನಮ್ಮ ಅಭಿವೃದ್ಧಿ ಸಲುವಾಗಿ ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ. ಅಂಗನವಾಡಿ ಬಿಲ್ಡಿಂಗ್ ಚಾಲೂ ಆಗಿವೆ. 7.610 ಬಂಡವಾಳ ಹೂಡಿಕೆ ಬಂದ್ರೆ ಉದ್ಯೋಗ ಸೃಷ್ಟಿ ಕೂಡ ಆಗಿದೆ. ಗ್ರಾಮೀಣ ನೀರು ಪೂರೈಕೆಗೆ 227 ಕೋಟಿ ರೂಪಾಯಿ ಅನುದಾನ ಬಂದಿದೆ. KKRD ಬಂತು, ಈಗ 5,000 ಕೊಟ್ಟಿದ್ದೀವಿ. ಇನ್ನು ಎಷ್ಟು ಸಾಧ್ಯ? ಬಸ್ ಸ್ಟ್ಯಾಂಡ್ ಅಂತೂ ತಾವು ನೋಡಿರಿ. ಅದಕ್ಕೆ ಏನು ಹೇಳ್ತಾನೆ, ಅರ್ಧಕ್ಕೆ ಕೆಲಸ ಬಂದ್ರೆ ಉದ್ಘಾಟನೆ ಮಾಡಿ. ಬಸ್ ಸ್ಟ್ಯಾಂಡ್, ಬಸ್ ಡಿಪೋ ಪ್ರಾರಂಭ ಆಗಿ ಎಲ್ಲ ಕಂಪ್ಲೀಟ್ ಆದಲ್ಲಿ ಉದ್ಘಾಟನೆ ಮಾಡಿದ್ವಿ. ಆ ಕಡೆ ಅವರು ಕಾಂಪ್ಲೆಕ್ಸ್ ಇದೆ, ದುಕಾನ ಮಳಿಗೆಗಳು ಯಾವಾಗಲೂ ಮಾಡೋದು. ಜನರಿಗೆ, ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಕಂಪ್ಲೀಟ್ ಫಾಸ್ಟಾಗಿ ಮುಗಿಸಿ ಅದನ್ನು ಉದ್ಘಾಟನೆ ಮಾಡಿದ್ದೀವಿ. ಅದನ್ನು ಉದ್ಘಾಟನೆ ಮಾಡಿದ್ನು ಅದಕ್ಕೂ ಒಂದು ಉದ್ಘಾಟನೆ ಮಾಡ್ಲಿಕ್ಕೆ ನಿನಗೆ ಯಾರು ಬೇಡ ಅಂದಿದ್ರೆ ಮಾಡ್ಲಿಕ್ಕೆ ನಿಮ್ಗೆ ಫಾಸ್ಟ್ ಮಾಡ್ಬೇಕಾಯ್ತು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು 1,200 ಕೋಟಿ ರೂಪಾಯಿ ತಂದು ESI ಹಾಸ್ಪಿಟ್ಲ್ ಅವ್ರಿಗಾದ ಅವರಲ್ಲಿ ಅಡಿಗಲ್ಲಿಟ್ಟರು. ಅವರದಿಯಲ್ಲಿ ಏನಪ್ಪ ಅಂದ್ರೆ ಉದ್ಘಾಟನೆ ಮಾಡಿದ್ರು. ಪ್ರಿಯಾಂಕಾ ಖರ್ಗೆ ಅವರು ಸತತವಾಗಿ ಬರ್ತಾ ಇದ್ದಾರೆ. ನೀವು ಯಾರು ಕೇಳಿದ್ರೆ ಯಾವ ಮಂತ್ರಿ ಬಂದಿದ್ದ ನಿಮ್ದು? ಕರೋನಾದಲ್ಲಿ ಒಬ್ಬ ಮಂತ್ರಿ ಬಂದು ನಮ್ಮ ಅಜರ್ ಖಾನ್ ಮಾತಾಡಿದ್ರು ಊದ್ಬಿಟ್ಟು ನಿಂತಿರಲಿ. ಒಂದಿನ ಮೀಟಿಂಗ್ ಆಗಲಿ. ನಾವು ಮೀಟಿಂಗ್ ತೋರ್ತಾ ಇದ್ದಾರೆ, ಪದೇ ಬರ್ತಾ ಇದ್ದಾರೆ ನಮ್ಮ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಸಿಂಗಾಪುರ್ ಮಾಡ್ತಾನೆ. ಎಲ್ಲಿ ಮಾಡಿದ್ರೆ ಅಂದ್ರೆ ಸಿಂಗಾಪುರ್ ಅಂತ ಎಲ್ಲಿ ಹೇಳೇ ಇಲ್ಲ. ಸಿಂಗಾಪುರ್ ಅಭಿವೃದ್ಧಿ ಪರವಾಗಿ ಚೆನ್ನಾಗಿ ಕೆಲಸ ಮಾಡಿ ಎಲ್ಲರಿಗೂ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಒಂದು ಕೆರೆ ತುಂಬುವ ಕಾರ್ಯಕ್ರಮ, ಕುಡಿಯುವ ನೀರಿಂದು ಅದು ಆ ಕೆರೆ ತುಂಬುವ ಕಾರ್ಯಕ್ರಮ ನನಗುದಿ ಬಂದಾಗಿತ್ತು. ನಾವು ಬಂದ ತಕ್ಷಣ ಆ ಕೆರೆಗೆ ಹೋಗಿ ನೋಡಿದೆ ಯಾಕೆ ಬಂದಾಗಿದೆ ಅಂತ. ಹೊಲದ ಲ್ಯಾಂಡ್ ಓನರ್ ಬಂದ್ ಮಾಡಿಸಿದ, ಕಾಂಪೆನ್ಷನ್ ಕೊಟ್ಟಿಲ್ಲ ಅಂತೇಳಿ. ಮೊನ್ನೆತನ ಅವನಿಗೆಲ್ಲ ಕಾಂಪ್ರಮೈಸ್ ಮಾಡಿ ಅವನಿಗೆ ತಕ್ಕ ಹಣ ಏನಪ್ಪ ಅಂದ್ರೆ ಇಸ್ಕೊಟ್ಟು 16 ಲಕ್ಷ ರೂಪಾಯಿ ಇಸ್ಕೊಟ್ಟು ಕೆಲಸ ಪ್ರಾರಂಭ ಮಾಡಿ ಇವ್ರು ಏನು ಬ್ಯಾಡ್ ಆಗಿತ್ತು ಅದು ಕೆರೆ ತುಂಬೋ ಕಾರ್ಯಕ್ರಮ. This video is sponsored by Mahalakshmi Jewelers, Manu Multi Speciality Hospital, KBN University, Shahin Group of Institutions, Surat Khazana, Al Sharia Group of Institutions, and by Beg Neuropsychiatry Hospital.